ಹಲೋ ಸ್ನೇಹಿತರೆ, ನಮಸ್ತೆ. ನಾನು ನಿಮ್ಮ ಶ್ರೀಕಾಂತ್. ಇವತ್ತು ನಿಮಗೆ ವಿಯು ಕಂಪನಿಯ ಒಳ್ಳೆ 4K ಗೋ LED ಟಿವಿಯನ್ನು ನಿಮ್ಗೆ ಇವತ್ತು ಅನ್ಬಾಕ್ಸ್ ಮಾಡಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ. ನಾನು ಆಲ್ರೆಡಿ ನೋಡಿ ಈಗ ಬಾಕ್ಸ್ ನಿಮಗೆ ತೋರಿಸ್ತಾ ಇದ್ದೀನಿ ಮೇಲ್ಭಾಗದಿಂದ. ಒಂದು ಗೋ LED ಸ್ನೇಹಿತರೆ, 4K LED ಟಿವಿ ಇದು. ಈ ಟಿವಿಯನ್ನು ಫ್ಲಿಪ್ಕಾರ್ಟ್ ಅಲ್ಲಿ ಪರ್ಚೇಸ್ ಮಾಡಲಾಗಿದೆ. ಇದರ ಪ್ರೈಸ್ ಬಂದ್ಬಿಟ್ಟು 38,000 rupees ಇದು. ನೋಡಿ ಈ ರೀತಿ ಬಾಕ್ಸ್ ಗೋ LED ಅಂದ್ರೆ ವಿಯು ಕಂಪನಿ, ಕ್ಯಾಲಿಫೋರ್ನಿಯಾ ಕಂಪನಿ ಇದು. ವಿಯು ಕಂಪನಿದು 4K ಟಿವಿ ಸ್ನೇಹಿತರೆ. ಯಾವ ರೀತಿ ಕ್ಲಾರಿಟಿ ಹೇಗಿದೆ ಏನಿದೆ ಅಂತ ಹೇಳಿ ಮುಂದೆ ಟಿವಿಯನ್ನು ನೋಡಿದಾಗ ನಿಮಗೆ ತೋರಿಸ್ತೀನಿ. ನೀವೇನಾದರೂ ಫಸ್ಟ್ ಟೈಮು ನನ್ನ ಈ ಯೂಟ್ಯೂಬ್ ಕನ್ನಡ ಚಾನಲ್ಗೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲೇ ಇದೆಯಲ್ಲ ಬೆಲ್ ಐಕನ್ ಕ್ಲಿಕ್ ಮಾಡಿ. ಯಾಕಂದ್ರೆ ಮುಂದೆ ಬರೋ ಹೊಸ ಹೊಸ ವಿಡಿಯೋಗಳು ನಿಮಗೆ ಬೇಗ ಬರುತ್ತೆ ಅಂತ ಹೇಳ್ತಾ ಇದ್ದೀನಿ ಸ್ನೇಹಿತರೆ. ಟಿವಿ ಹೇಗಿದೆ ನೋಡೋಣ ಬನ್ನಿ. ನೋಡಿ ಸ್ನೇಹಿತರೆ, ಇದು ಟಿವಿಯ ಬಾಕ್ಸ್ ಅನ್ನ ಓಪನ್ ಮಾಡ್ತಾ ಇದ್ದೀನಿ. ನೋಡಿ ಓಪನ್ ಮಾಡಿದ್ದೀನಿ. ಒಳಗಡೆ ಟಿವಿಯನ್ನು ನಿಮ್ಗೆ ಈಗ ತೋರಿಸ್ತೀನಿ. ಏನೇನಿದೆ, ಕಂಟೆಂಟ್ಸ್ ಏನಿದೆ, ಏನೇನು ಎಕ್ಸಸರೀಸ್ ಕೊಟ್ಟಿದ್ದಾನೆ, ಹೇಗಿದೆ ಟಿವಿ ಅನ್ನೋದನ್ನ ನಾನು ನಿಮಗೆ ಪೂರ್ಣವಾಗಿ ಒಂದೊಂದೇ ಭಾಗವನ್ನು ವಿವರಿಸ್ತಾ ಹೋಗ್ತೀನಿ. ಹಾಗೆ ಟಿವಿಯ ಕ್ವಾಲಿಟಿಯನ್ನು ಸಮೇತ ಏನೇನಾಗಿದೆ ಏನೇನಿದೆ ಅನ್ನೋದನ್ನು ತೋರಿಸ್ಕೊಡ್ತೀನಿ. ನೋಡಿ ಸ್ನೇಹಿತರೆ, ಫಸ್ಟ್ ರಿಮೋಟ್ ಗೂಗಲ್ ಟಿವಿ, ಇದು ಗೂಗಲ್ ವಾಯ್ಸ್ ರಿಮೋಟ್ ಇದೆ ಸ್ನೇಹಿತರೆ. ಇದಕ್ಕೆ ಎಲ್ಲ ಸೋಷಿಯಲ್ ಪ್ಲಾಟ್ಫಾರ್ಮ್ಗಳ ನೆಟ್ಫ್ಲಿಕ್ಸ್, ಅಮೆಜಾನ್ ಎಲ್ಲ ಇದರಲ್ಲೇ ರಿಮೋಟ್ ಎಲ್ಲ ಬರುತ್ತೆ. ಹಾಗೂ ಇನ್ಬಿಲ್ಡ್ ಆಗಿ ವಾಲ್ ಮೌಂಟಿಂಗ್ ಇನ್ಬಿಲ್ಡ್ ಅಲ್ಲೇ ಕೊಡ್ತಾನೆ. ಇವಿ ಕೇಬಲ್ ಕೊಡ್ತಾನೆ. ಹಾಗೂ ಲೆಗ್ಸ್ ಪ್ಯೂರ್ಲಿ ಅಲ್ಯೂಮಿನಿಯಂ ಮೆಟಲ್ ಲೆಗ್, ಇದು ಟಿವಿಗೆ ಲೆಗ್ ಕೊಟ್ಟಿದ್ದಾನೆ. ಪ್ಯೂರಿ ಪ್ಲಾಸ್ಟಿಕ್ ಅಲ್ಲ, ಹೆವಿ ಗಟ್ಟಿಮುಟ್ಟಿದೆ. ಕ್ವಾಲಿಟಿ ಸೂಪರ್ ಆಗಿದೆ. ನೋಡೋಣ, ಆಫ್ಟರ್ ಟಿವಿನ ವಾಲ್ ಮೌಂಟ್ ಮಾಡಿದ್ದೀವಿ. ವಾಲ್ ಮೌಂಟ್ ಮಾಡಿದಾಗ ಈ ರೀತಿ ಕಾಣುತ್ತೆ ಸ್ನೇಹಿತರೆ. 55 inches 4K ಗೋ LED ಟಿವಿ ಸ್ನೇಹಿತರೆ. ಇದು ಪ್ಯೂರ್ಲಿ ಗೂಗಲ್ ಟಿವಿ, ಇದು ಗೂಗಲ್ ಬೇಸ್ಡ್ ಟಿವಿ ಇದು. ಇಲ್ಲಿ ನೋಡಿ ಕೆಳಭಾಗದಲ್ಲಿ ಗೂಗಲ್ ಅಸಿಸ್ಟೆಂಟ್ಗೆ ಇಲ್ಲಿ ಮೈಕ್ ಇಟ್ಟಿದ್ದಾನೆ. ವಾಯ್ಸ್ ಕೆಳಗಡೆ ಇದೆಯಲ್ಲ ಕನೆಕ್ಟ್, ಹೆಡ್ಫೋನ್ ವಿತ್ ಹೆಡ್ಫೋನ್ ಕನೆಕ್ಟ್ ಸಮೇತ ಇದೆ ಟಿವಿ ಸ್ನೇಹಿತರೆ. ನಾನೀಗ ಪ್ಲಗ್ ಹಾಕಿದ್ದೀನಿ ಟಿವಿಗೆ. ನೋಡೋಣ, ಆನ್ ಮಾಡ್ತಾ ಇದ್ದೀನಿ. ನೋಡಿ ಟಿವಿ ಆನ್ ಆಗಿದೆ. ಪವರ್ ಬಟನ್ ರಿಮೋಟ್ ಅಲ್ಲಿ ಟಿವಿ ಆನ್. ನೋಡಿ ವಿಯು ಕ್ಯಾಲಿಫೋರ್ನಿಯಾ ಸ್ನೇಹಿತರೆ. ನಾನು ಆಲ್ರೆಡಿ ಈ ಟಿವಿಯನ್ನ ಒಂದು 5 ರಿಂದ 6 ವರ್ಷ ಹಿಂದಿಂದಲೂ ಈ ಟಿವಿಯನ್ನು ಬಳಸ್ತಾ ಇದ್ದೀನಿ. ನಾನು ನನ್ನ ಫ್ರೆಂಡ್ ಸರ್ಕಲ್ ಇಲ್ಲ ಅಂದ್ರೂ ಒಂದು 15 ರಿಂದ 20 ಜನಕ್ಕೆ ಟಿವಿಯನ್ನು ಕೊಡಿಸಿದ್ದೀನಿ. ಇನ್ನೂವರೆಗೂ ಒಂದು ಟಿವಿನೂ ಏನೂ ಪ್ರಾಬ್ಲಮ್ ಬಂದಿಲ್ಲ. ಅಷ್ಟು ಪರ್ಫೆಕ್ಟ್ ಆಗಿ ಟಿವಿ ಕೆಲಸ ಮಾಡ್ತಾ ಇದೆ. ಸೂಪರ್ ಆಗಿದೆ ಸ್ನೇಹಿತರೆ. ಈಗ ನಾವು ಗೋ LED ಹೊಸ ಟಿವಿಯನ್ನು ಒಂದು ಪರ್ಚೇಸ್ ಮಾಡಿ ಅದನ್ನು ಅನ್ಬಾಕ್ಸ್ ಮಾಡ್ತಾ ಇದ್ದೀವಿ. ನೋಡಿ ಟಿವಿ ಆನ್ ಆಗ್ತಾ ಇದೆ. ಇದೊಂದು ಪ್ಯೂರ್ಲಿ ಗೂಗಲ್ ಟಿವಿ ಸ್ನೇಹಿತರೆ. ನೋಡಿ ಪ್ಯೂರ್ಲಿ ಗೂಗಲ್ ಟಿವಿ, ಗೂಗಲ್ ಆಂಡ್ರಾಯ್ಡ್ ಟಿವಿ ಇದು. ಈ ರೀತಿ ಟಿವಿ ಆನ್ ಆದ್ಮೇಲೆ ನೋಡೋಣ. ಟಿವಿ ಆನ್ ಆಗ್ತಾ ಇದೆ. ಫಸ್ಟ್ ಟೈಮ್ ಅಲ್ಲ, ಸ್ವಲ್ಪ ಟೈಮ್ ತಗೊಳ್ತದೆ, ಆಮೇಲೆ ಕ್ಲಿಯರ್ ಆಗಿ ಆನ್ ಆಗುತ್ತೆ ಸ್ನೇಹಿತರೆ. ನೋಡಿ ಈ ರೀತಿ ಡಿಸ್ಪ್ಲೇ ಬರುತ್ತೆ. ಇದೊಂದು ಗೂಗಲ್ ಹೇಳಿದ್ನಲ್ಲ, ಪ್ಯೂರ್ಲಿ ಗೂಗಲ್ ಬೇಸ್ಡ್ ಟಿವಿ. ಗೂಗಲ್ ಟಿವಿ ಅನ್ನೋದು ಬೆಸ್ಟ್ ಗೂಗಲ್ ಟಿವಿ ಇದು. ನೋಡಿ ಯಾವುದೇ ಮೂವೀಸ್, ಶೋಸ್, ಆ್ಯಪ್, ಲೈಬ್ರರಿ ಎಲ್ಲ ಇದರಲ್ಲೇ ಬರುತ್ತೆ. ಮಾಮೂಲಿ ಅಂತ ಟಿವಿ ಅಂದ್ರೆ ಅದು ಗೂಗಲ್ ಬೇಸ್ಡ್ ಟಿವಿ. ನೋಡಿ ಇದು 400 nits ಗೋಲ್ಡ್ ಪ್ಯಾನಲ್ ಇದ್ದು, AI ಗೋಲ್ಡ್ ಪ್ರೊಸೆಸರು, 104 watts DJ ಸಬ್ವೂಫರ್ ಸ್ನೇಹಿತರೆ. ಇದರಲ್ಲಿ ಪ್ಯೂರ್ಲಿ DJ ಸಬ್ವೂಫರ್ ಇದೆ. ನೋಡಿ 400 nits ಬ್ರೈಟ್ನೆಸ್ ಗೋ ಪ್ಯಾನಲ್ ಇದು. ಹೆವಿ ಕ್ಲಾರಿಟಿ ಬರುತ್ತೆ ಸ್ನೇಹಿತರೆ. ಮತ್ತೆ 2GB ರ್ಯಾಮು, 16GB ಸ್ಟೋರೇಜ್ ಇನ್ಬಿಲ್ಡ್ ಬರುತ್ತೆ. ಡ್ಯುಯಲ್ ಕೋರ್ GPU ಬರುತ್ತೆ ಸ್ನೇಹಿತರೆ. ಮತ್ತೆ ಇನ್ಬಿಲ್ಡ್ DJ ಸಬ್ವೂಫರ್. ಇದರಲ್ಲಿ 5 ಸ್ಪೀಕರ್ ಇದೆ ಸ್ನೇಹಿತರೆ. ಅದರಲ್ಲಿ ಒಂದು DJ ಸಬ್ವೂಫರ್ ಕೊಟ್ಟಿದ್ದಾನೆ. ಅದು 104 watts ಸೌಂಡ್ ಬಾರ್. ಒಂದು ಸೌಂಡ್ ಯಾವುದೇ ರೀತಿಯ ಎಕ್ಸ್ಟ್ರಾ ಅಡಿಷನಲ್ ಸೌಂಡ್ ಬಾರ್ ಆಗಲಿ ಸ್ಪೀಕರ್ ತಗೊಳ್ಳೋ ಅವಶ್ಯಕತೆನೇ ಇಲ್ಲ ಸ್ನೇಹಿತರೆ. ಅಷ್ಟು ಹೆವಿ ಸೌಂಡ್ ಬರುತ್ತೆ. ನೋಡಿ ಬ್ಯಾಕ್ ಸೈಡ್ ಅಲ್ಲಿ ಒಂದು ಊಪರ್ ಅನ್ನು ಕೊಟ್ಟಿದ್ದಾನೆ ಇದರಲ್ಲಿ. ಇದು ಗೂಗಲ್ ಟಿವಿ ಆಗಿರೋದ್ರಿಂದ ಹೈ ಪರ್ಫಾರ್ಮೆನ್ಸ್ ಕೊಡ್ತಿದೆ ಅಂತ. ಇದರಲ್ಲಿ 2 HDMI 3 ಬರುತ್ತೆ. ಅದ್ರ ಒಂದು ARC, 2 HDMI USB ಪೋರ್ಟ್ ಬರುತ್ತೆ. ನೋಡಿ ಇದು 400 nits ಕಲರ್, 94% NTSC ಕಲರ್ ಲಿಮಿಟ್ ಕೊಡುತ್ತೆ. ಬಿಲ್ಟ್ ಇನ್ ಸಬ್ವೂಫರ್ ಕೊಟ್ಟಿದ್ದಾನೆ. ಆಮೇಲೆ HDR10 ಇದೆ, ಡಾಲ್ಬಿ ವಿಷನ್, ಡಾಲ್ಬಿ ಅಟ್ಮೋಸ್, ಮತ್ತೆ ಕ್ರಿಕೆಟ್ ಮೋಡ್ ಅಂತಲೇ ಎಕ್ಸ್ಟ್ರಾ ಮೋಡ್ ಕೊಟ್ಟಿದ್ದಾನೆ, ಸಿನಿಮಾ ಮೋಡು. ಆಮೇಲೆ
2 GB ರ್ಯಾಮು, 16 GB ಇನ್ಬಿಲ್ಟ್ ಬರುತ್ತೆ. ಹಾಗೂ ಎಲ್ಲ ಸೋಷಿಯಲ್ ಪ್ಲಾಟ್ಫಾರ್ಮ್ಗಳು ನೆಟ್ಫ್ಲಿಕ್ಸ್, ಯೂಟ್ಯೂಬ್, ಪ್ರೈಮ್, ಆಪಲ್ ಟಿವಿ, ಸೋನಿ, MX ಪ್ಲೇಯರ್, GTV, ಊಟು, ಎನಿ ಒಂದು ಪ್ಲಾಟ್ಫಾರ್ಮ್ ಎಲ್ಲ ಬರುತ್ತೆ. ಇದು ಮತ್ತೆ ಆಕ್ಟಿವ್ ರಿಮೋಟ್ ವಿತ್ ವಾಯ್ಸ್ ಸರ್ಚ್ ಮಾಡ್ಬೋದು. IR ಬ್ಲೂಟೂತ್ ರಿಮೋಟ್ ಇದು. ಡೈರೆಕ್ಟ್ ಕ್ರಿಕೆಟ್ ಮೋಡ್ ಅನ್ನು ಸಮೇತ ಇದರಲ್ಲಿ ಕೊಟ್ಟಿದ್ದಾನೆ ಸ್ನೇಹಿತರೆ. ನೋಡಿ, ಇದು ಟಿವಿಯ ಮುಖ್ಯ ಸ್ಕ್ರೀನ್. ಟಿವಿ ಆನ್ ಆದಾಗ ಈ ಸ್ಕ್ರೀನ್ ನಿಮಗೆ ಕಾಣ ಬರುತ್ತೆ. ನೀವು ನಿಮ್ಮ ಮೇಲ್ ಐಡಿಯಿಂದ ಲಾಗಿನ್ ಆದ್ರೆ ಆಯ್ತು. ನಾವು ಆಲ್ರೆಡಿ ಲಾಗಿನ್ ಆಗಿದ್ದೀನಿ. ಈಗ ಮತ್ತೆ ಲಾಗಿನ್ ಆಗೋದನ್ನು ನಿಮಗಂತೂ ತೋರ್ಸಕ್ ಹೋಗಲ್ಲ. ಈಗ ಆಲ್ರೆಡಿ ಲಾಗಿನ್ ಆಗಿದ್ದೀನಿ. ಏನೇನು ಟಿವಿಯಲ್ಲಿ ಇನ್ಬಿಲ್ಡ್ ಏನೇನು ಕೊಟ್ಟಿದ್ದಾನೆ, ಅದರ ಸಾಫ್ಟ್ವೇರ್ ಅಂದ್ರೆ ಆಂಡ್ರಾಯ್ಡ್ ಸಾಫ್ಟ್ವೇರ್ ಇದೆಯಲ್ಲ, ಸಾಫ್ಟ್ವೇರ್ ಏನೇನು ಕೊಟ್ಟಿದ್ದಾನೆ ಅನ್ನೋದನ್ನ ನಿಮಗೆ ಚೆಕ್ ಮಾಡಿ ತೋರಿಸ್ತೀನಿ. ನೋಡಿ, ಇಲ್ಲಿ ನನ್ನ ಪೇಜ್ಗೆ ಹೋಗ್ತೀನಿ. ನೋಡಿ, ಇಲ್ಲಿ ಸೆಟ್ಟಿಂಗ್ಸ್, ಆಮೇಲೆ ಇನ್ಪುಟ್ ಫಸ್ಟ್ ಚೆಕ್ ಮಾಡಿಬಿಡುವ. ಇನ್ಪುಟ್ ಅಲ್ಲಿ ಏನೇನು ಕೊಡ್ತಾನೆ ಅಂತ ಹೇಳಿ. ಇದು ಗೂಗಲ್ ಟಿವಿ ಹೋಮ್, ಮೇನ್ ಗೂಗಲ್ ಟಿವಿ. ಆಮೇಲೆ ನೋಡಿ, HDMI 1, EARC ಎರಡು ಕನೆಕ್ಷನ್ ಒಂದಕ್ಕೆ ಕೊಟ್ಟಿದ್ದಾನೆ. HDMI 1, 2 ಮತ್ತು 3 AV ಮೋಡ್, ಇಷ್ಟು ಮೂಡನ್ನು ಕೊಟ್ಟಿದ್ದಾನೆ. ಅಂದ್ರೆ ಕನೆಕ್ಟಿವ್ ವಿತ್ ವೈಫೈ, ಬ್ಲೂಟೂತ್ ಕೊಟ್ಟಿದ್ದಾನೆ ಸ್ನೇಹಿತರೆ. ARC ಕನೆಕ್ಟ್ ಅಂತೂ ಇದೆ. ನಿಮ್ಗೆ ಸೌಂಡ್ ಅನ್ನು ನಿಮ್ಮ ಸಬ್ವೂಫರ್ಗೆ ಮತ್ತೆ ಬೇಕಾದ್ರೂ ತಗೊಳ್ಬಹುದು ಸ್ನೇಹಿತರೆ. ನೀವು ಇಲ್ಲಿ ಚಾನಲ್ ಇನ್ಪುಟ್ ನೋಡಿ, ಇದು ಚಾನಲ್ ಇನ್ಪುಟ್ ತೋರಿಸ್ತಾ ಇದ್ದೀನಿ. ಆಮೇಲೆ ಡಿಸ್ಪ್ಲೇ ಅಲ್ಲಿ ಪಿಕ್ಚರ್ ಬರುತ್ತೆ, ಸ್ಕ್ರೀನು, ಪಿಕ್ಚರ್ ಕ್ವಾಲಿಟಿ, ಪಿಕ್ಚರ್ ಅಲ್ಲಿ ಏನೇನು ಸೆಟ್ಟಿಂಗ್ಸ್ ಇದೆ, ಏನೇನು ಚೇಂಜಸ್ ಇದೆ ಅನ್ನೋದನ್ನು ಪಿಕ್ಚರ್ ಅಲ್ಲಿ ನೋಡ್ಬೋದು. ಆಮೇಲೆ ಸ್ಕ್ರೀನ್ ನೋಡಿ, ಪಿಕ್ಚರ್ ಅಲ್ಲಿ ಇಷ್ಟು ಬರುತ್ತೆ. ಕಾಂಟ್ರಾಸ್ಟ್, ಬ್ರೈಟ್ನೆಸ್, ಕಲರ್, ಟಿಂಟ್, ಶಾರ್ಪ್ನೆಸ್ ಇಷ್ಟು ಬರುತ್ತೆ. ಆಮೇಲೆ ಪಿಕ್ಚರ್ ಅಲ್ಲಿ ಸ್ಟ್ಯಾಂಡರ್ಡ್ ಮೋಡು, ನ್ಯಾಚುರಲ್ ಮೋಡು, ಗೇಮ್ ಮೋಡು, ಕ್ರಿಕೆಟ್ ಮೋಡು, ಈ ರೀತಿ ಮೂಡ್ಸ್ಗಳ ಸಮೇತ ಎಷ್ಟೆಷ್ಟವಾಗಿ ಸಿನಿಮಾ ಮೋಡ್, ಈ ರೀತಿ ಎಷ್ಟೆಷ್ಟವಾಗಿ ಎಲ್ಲ ಕೊಟ್ಟಿದ್ದಾನೆ. ಆಮೇಲೆ ನೋಡಿ, ಮುಂದೆ ಮತ್ತೆ ನೋಡೋಣ ಬೇರೆ ಬೇರೆದು. ಸೌಂಡ್ಸು, ಪಿಕ್ಚರ್ಸ್ ಆಯಿತು ನೋಡಿದ್ದೀವಿ. ಆಮೇಲೆ ಸ್ಕ್ರೀನು, ಸೌಂಡ್ಸಲ್ಲಿ ಸ್ನೇಹಿತರೆ ಡಾಲ್ಬಿ ಅಟ್ಮಾಸು, ಸಬ್ವೂಫರ್ ಆನ್ ಆಫ್ ಮಾಡ್ಬೋದು. ಬಾಸ್ ಬೂಸ್ಟ್ ಅಂದ್ರೆ ಬಾಸಿನ ಸೌಂಡ್ ಅನ್ನು ಎಷ್ಟು ಬೇಕಾದ್ರೂ ಕಮ್ಮಿ ಮಾಡ್ಬೋದು, ಜಾಸ್ತಿ ಮಾಡ್ಬೋದು. ಆಮೇಲೆ ವಾಲ್ಮೌಂಟ್ ಇಟ್ಟಾಗ ವಾಲ್ಮೌಂಟ್ ಅಲ್ಲಿ ಸೆಟಪ್ ಮಾಡೋ ಸೌಂಡ್ ಇದೆ. ಅಡ್ವಾನ್ಸ್ಡ್ ಸೆಟ್ಟಿಂಗ್ಸ್ ಅಲ್ಲಿ ಏನಿದೆ ಅಂತ ನೋಡ್ಬೇಕಾಗುತ್ತೆ ಸ್ನೇಹಿತರೆ, ನೋಡೋಣ. ಆಮೇಲೆ ನೆಟ್ವರ್ಕ್ ಸೆಟ್ಟಿಂಗ್ಸ್ ಅಲ್ಲಿ ವೈಫೈ, ಬ್ಲೂಟೂತ್ ಎಲ್ಲ ಕೊಟ್ಟಿದ್ದಾನೆ. ಆಡಿಯೋ ಔಟ್ಪುಟ್ ನೋಡಿ, ಆಡಿಯೋ ಔಟ್ಪುಟ್ ಅಂದ್ರೆ ಇಲ್ಲಿ HDMI 1 ಏನ್ ಬರುತ್ತಲ್ಲ, ಇಲ್ಲಿ ARC ಅನ್ನು ಆನ್ ಮಾಡಿದ್ರೆ ನಿಮ್ಗೆ ಟಿವಿಯಲ್ಲಿ ಬರೋ ಸೌಂಡ್ ಡೈರೆಕ್ಟ್ ಆಗಿ ಹೋಮ್ ಥಿಯೇಟರ್ ಯಾವುದೇ ಆಡಿಯೋ ಸಿಸ್ಟಮ್ ಇಟ್ಟಿರ್ತಾರಲ್ಲ ಅಲ್ಲಿಗೆ ಸೌಂಡ್ ಬರುತ್ತೆ ಸ್ನೇಹಿತರೆ. ಟಿವಿ ಸ್ಪೀಕರು, ಡಿಜಿಟಲ್ ಆಡಿಯೋ ಡಿಲೇ ಅಂತ ಏನೋ ಒಂದು ಆಪ್ಷನ್ ಕೊಟ್ಟಿದ್ದಾನೆ. ಏನ್ ಡಿಲೇ ಆಗುತ್ತೆ ಗೊತ್ತಿಲ್ಲ, ಅಥವಾ ಇಲ್ಲಿ ಸೌಂಡ್ ವ್ಯತ್ಯಾಸ ಏನೋ ಇರ್ಬೋದು, ನೋಡಿಲ್ಲ. ಮಾಡಿದಾಗ ಮತ್ತೊಂದು ವಿಡಿಯೋ ಮಾಡಿ ನಿಮ್ಗೆ ಹೇಳ್ತೀನಿ. ಆಮೇಲೆ ನೆಟ್ವರ್ಕ್, ಇಲ್ಲಿ ವೈಫೈ, ಬ್ಲೂಟೂತ್ ಎಲ್ಲ ಬರುತ್ತೆ ಸ್ನೇಹಿತರೆ ಇಲ್ಲಿ ನೋಡಿ. ಆಮೇಲೆ ಮಾಮೂಲಿ ಪ್ರೈವಸಿ, ಆ್ಯಪ್ಸ್, ಸಿಸ್ಟಮ್ ಸೆಟ್ಟಿಂಗ್ಸ್ ಏನು ಮೊಬೈಲಲ್ಲಿ ಬರುತ್ತಲ್ಲ ಅಷ್ಟೇ ಇರುತ್ತೆ. ಇಷ್ಟ ಮತ್ತೇನಿಲ್ಲ ಇದರಲ್ಲಿ ಚೇಂಜಸ್. ಆ್ಯಪ್ಸ್, ಸಿಸ್ಟಮ್, ರಿಮೋಟ್, accessibility ಮಾಮೂಲಿ ಅಬೌಟು, ಡೇಟಾ ಟೈಮು, ಲ್ಯಾಂಗ್ವೇಜು, ಕೀಬೋರ್ಡ್, ಏನು ಆಂಡ್ರಾಯ್ಡ್ ಮೊಬೈಲ್ ಬಳಸ್ತೀವಲ್ಲ ಅದೇ ರೀತಿ ಎಲ್ಲ ಆಪ್ಷನ್ಗಳು ಅದರಲ್ಲೇ ಇದೆ. ಮತ್ತೇನಲ್ಲಿ ಚೇಂಜಸ್ ಮಾಡ್ಕೊಳ್ಳೋಂಥದ್ದು ಏನೂ ಇಲ್ಲ ನೋಡಿ. ಇದು ಆಂಡ್ರಾಯ್ಡ್ 12 ಬೇಸ್ಡ್, ಅಂದ್ರೆ ನೀವು ಆಂಡ್ರಾಯ್ಡ್ ಏನು 12 ಇದೆ ಅಲ್ಲ, ಆಂಡ್ರಾಯ್ಡ್ 12ಗೆ ರನ್ ಆಗುತ್ತೆ ಸ್ನೇಹಿತರೆ ಟಿವಿ. ಇದು ಹೊಸ ಟಿವಿ, ಈಗೇನು ಆಂಡ್ರಾಯ್ಡ್ ವರ್ಷನ್ ಬಂದಿತ್ತಲ್ಲ ಅದೇ ವರ್ಷನ್ ಅಲ್ಲೇ ಈಗ ಟಿವಿ ರನ್ ಆಗ್ತದೆ. ಇಂಟರ್ನಲ್ ಸ್ಟೋರೇಜ್ ನೋಡಿ, 8 GB ಇಂಟರ್ನಲ್ ಸ್ಟೋರೇಜ್ ಬರುತ್ತೆ, 2 GB ರ್ಯಾಮ್ ಬರುತ್ತೆ ಸ್ಟೋರೇಜ್ ಅಲ್ಲಿ. ಎಂಬಿಯಂಟ್ ಮೋಡ್ ಅಂದ್ರೆ ನಾವು ಯೂಟ್ಯೂಬ್ ಅಲ್ಲಿ ಬರುತ್ತಲ್ಲ ಸ್ನೇಹಿತರೆ, ಎಂಬಿಯಂಟ್ ಮೋಡ್ ಅಂತ ಒಂದು ಹೊಸ ಮೋಡ್ ಕೊಟ್ಟಿದ್ದಾನೆ. ಆ ಮೋಡನ್ನು ಸಮೇತ ಇಲ್ಲಿ ಟಿವಿಯಲ್ಲೇ ಕೊಟ್ಟಿದ್ದಾನೆ ಸ್ನೇಹಿತರೆ. ಇದು ರಿಮೋಟ್ ಕನೆಕ್ಟಿವಿಟಿ. ಇಷ್ಟು ನಮ್ಮ ಲೈಬ್ರರಿಯಲ್ಲಿ ಮುಗೀತು ಸ್ನೇಹಿತರೆ. ಇನ್ನು ಮುಂದೆ ಟಿವಿಯ ಕ್ವಾಲಿಟಿಯನ್ನು ಒಂದು ಚೆಕ್ ಮಾಡೋಣ. ಈಗ ಎಲ್ಲ ಯಾವುದೇ ಮೂವಿ ಚಾನಲ್, ಟಿವಿ ಚಾನಲ್ ಆನ್ ಮಾಡೋಂಗಿಲ್ಲ, ಯಾಕಂದ್ರೆ ಕಾಪಿರೈಟ್ ಇಶ್ಯೂ ಬರುತ್ತೆ. ಯೂಟ್ಯೂಬರ್ಸ್ಗೆ ದೊಡ್ಡ ಸಮಸ್ಯೆ ಇರೋದು. ಆದ ಕಾರಣದಿಂದ ಯೂಟ್ಯೂಬ್ ಅನ್ನು ಓಪನ್ ಮಾಡಿ ಡೈರೆಕ್ಟ್ ಆಗಿ ನನ್ನ ಇನ್ನೊಂದು ಚಾನಲ್ನ ಒಂದು ವಿಡಿಯೋವನ್ನೇ ನಿಮಗೆ ಪ್ಲೇ ಮಾಡಿ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ. ನೀವು ನನ್ನ ಈ ಒಂದು ಯೂಟ್ಯೂಬ್ ಏನು ವ್ಲಾಗ್ ಚಾನಲ್ ಇದೆಯಲ್ಲ, ಈಗ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಸ್ನೇಹಿತರೆ. ಈ ಚಾನಲ್ಗೆ ನೋಡಿ ಕೆಳಭಾಗದಲ್ಲಿ ಕುಟುಂಬದ ಜೊತೆ ಅಂತ ಕಾಣುತ್ತಾ ಇದೆಯಲ್ಲ, ನನ್ನ YT
ಕೆ ಲಾಗ್. ಈ ಚಾನಲ್ ನೀವೇನು ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಲಿಂಕು ಕೆಳಗೆ ಕೊಟ್ಟಿದ್ದೀನಿ. ನೋಡಿದ್ರಲ್ಲ, ಇದೆ ನಾನು ಹತ್ತಿರದಿಂದ ಕ್ಯಾಮ್ರಾವನ್ನು ಹಿಡಿದ್ರಿಂದ ಬ್ಲರ್ ಕಾಣುತ್ತೆ. ಟಿವಿ ಪಿಕ್ಚರ್ ಕ್ವಾಲಿಟಿ ಹೆವಿ ಇದೆ ಸ್ನೇಹಿತರೆ. 4K ನಾನು ಸುಮಾರು ಮೂವಿಗಳನ್ನು ನೋಡಿದ್ದೀನಿ, ಎಲ್ಲಿನೂ ಡಿಫರೆನ್ಸ್ ಅನ್ಸಲ್ಲ. ಕ್ವಾಲಿಟಿ ಬಗ್ಗೆ ಎಲ್ಲಿ ಕಾಂಪ್ರಮೈಸ್ ಇಲ್ಲ, ಚೆನ್ನಾಗಿದೆ ಟಿವಿ. ದಯವಿಟ್ಟು ನೀವು ಪರ್ಚೇಸ್ ಮಾಡ್ಬೋದು. ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ನಾನು ಕೊಟ್ಟಿರ್ತೀನಿ. ಇಷ್ಟ ಆದ್ರೆ ನೀವು ಪರ್ಚೇಸ್ ಮಾಡ್ಬೋದು ಸ್ನೇಹಿತರೆ. ನೋಡಿ ಸ್ನೇಹಿತರೆ, ನಾನು ತೋರಿಸಿದಂಥ ಈ ಅನ್ಬಾಕ್ಸಿಂಗ್ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.